18 ವಯಸ್ಸನ್ನು ದಾಟಿ 19ನೇ ವಯಸ್ಸಿನಲ್ಲಿ ಗೌತಮ್ಮನ ಕೈ ಹಿಡಿದು ಅವನ ಬಾಳ ಸಂಗಾತಿಯಾಗಿ ಬಿಸಿ ರಕ್ತದಲ್ಲಿ ಮೆಲ್ಲನ ಗೆಜ್ಜೆನಾದ ಹಾಕುತ್ತ ಹೋಗಿದೆಯಲ್ಲ. ಸಂತಸದ ಹಬ್ಬದ ಹುಪ್ಪಿನಲ್ಲಿ ಗೌತಮ್ಮನೊಂದಿಗೆ ಸಂಸಾರ ಎಂಬ ಚಕ್ಕಡಿಯನ್ನು ಎಳೆಯಲು ಹೋಗಿದೆಯಲ್ಲ ಗಂಗಾ, ಹೋಗು. ಇನ್ನೊಮ್ಮೆ ನೀನು ಕಾಲೇಜಿನಲ್ಲಿ ಭೇಟಿಯಾದಾಗ ನಿನ್ನ ಚೆಲುವಿನ ಸಿರಿಯ ಶೃಂಗಾರ ನನ್ನ ಮನಸ್ಸನ್ನೇ ತಲ್ಲಣಗೊಳಿಸಿದೆ. ಅಂದಿನಿಂದ ಇಂದಿನವರೆಗೂ ನೀನು ಒಬ್ಬಳೇ ಸಿಗುವ ಸಮಯ ರಣಹದ್ದಿನಂತೆ ಕಾಯ್ತಾ ಇದ್ದಾನೆ ಈಶ್ವರಂತೆ ಸಾಯ. ಗಂಗಾ, ಯೌವನ ಕಡಲಿನಲ್ಲಿ ತಾಳವಿಲ್ಲದ ಅಲೆಗಳಂತೆ ನಿನ್ನೊಂದಿಗೆ ಅಪ್ಪಳಿಸಿ ನನ್ನ ದೇಹಕ್ಕೆ ಸದುಪಯೋಗ ಮಾಡಿಕೊಳ್ಳಲೇಬೇಕು. ಗಂಗಾ, ಹೆಣ್ಣಿನಿಂದಲೇ ಸುಖ, ಹೆಣ್ಣಿನಿಂದಲೇ ದುಃಖ ಎನ್ನುವಂತೆ ನನ್ನ ಎಲ್ಲ ಆಸೆಗಳನ್ನು ನಿನ್ನಿಂದಲೇ ಈಡೇರಿಸಿಕೊಳ್ಳುವುದೇ ನನ್ನ ಹಠ. ಬಾ ಗಂಗಾ, ಬಾ. ಏ ಡಾರ್ಲಿಂಗ್, ನೆನೆದವರ ಮನದಲ್ಲಿ ಅರಳುವ ಗುಲಾಬಿ ಹೂವೆ, ಏನು ಇತ್ತ ಕಡೆ ನಿನ್ನ ಪಯಣ? ನೋಡಿ ಶ್ರೀಮಾನ್ ದೇಸಾಯಿ ಅವ್ರಿ, ನಾನು ನೀವು ತಿಳಿದುಕೊಂಡಿರೋ ಹಾಗೆ ಮೊದಲಿನಗೆ ಗಂಗಾ ಅಲ್ಲ, ಗೌತಮ್ ಎಂಬ ಬಡ ಹುಡುಗನ ಬಹಳ ಸಂಗಾತನೆ ಮಾಡಿಕೊಂಡ ಮಿಸಸ್ ಗಂಗಾದೇವಿ. ಹಾ ಗಂಗಾ, ನಿನ್ನ ಮದುವೆ ಆದಿದ್ದು ಗೊತ್ತು, ಉಡಿಯಕ್ಕೆ ಹಾಕಿಕೊಂಡು ಗೌತಮ್ಮನ ಮನೆ ವಸ್ತಿಲು ತುಳಿದು ಹೋಗಿದ್ದು ಗೊತ್ತು. ಗೊತ್ತಿದ್ರು ಗಂಡಂದಿರುವ ಹೆಣ್ಣು ಮಕ್ಕಳನ್ನು ರಸ್ತೆಯಲ್ಲಿ ನಿಲ್ಲಿಸಿ ಮಾತಾಡ್ಸೋದು ತಪ್ಪಲ್ಲವೇ? ತಪ್ಪು ಗಂಗಾ, ತಪ್ಪು ಎನ್ನುವುದು ಗೊತ್ತು. ಆದರೆ ಈ ಪ್ರೀತಿ ಪ್ರೇಮ ಎನ್ನುವುದು ಬಹಳ ಡೇಂಜರ್ ಅಲ್ಲವೇ? ಹೌದು. ಹಾಗಾದ್ರೆ ನಾನು ಆ ದೃಷ್ಟಿಯಲ್ಲಿ ನಿಮ್ಮನ್ನು ಯಾವತ್ತೂ ನೋಡಿ ಇಲ್ವಲ್ಲ? ಗಂಗಾ, ನೀನು ನೋಡದಿದ್ದರೆ ಏನಾಯ್ತು? ನಾನು ನಿನ್ನನ್ನು 2 ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀನಿ, ಮುಂದೇನೂ ಪ್ರೀತಿಸ್ತಾ ಇರ್ತೀನಿ. ಹಾಗಾದ್ರೆ ಇಷ್ಟು ದಿವಸ ನೀವೇಕೆ ಸುಮ್ಮನೆ ಇದ್ರಿ? ಗಂಗಾ, ಎಷ್ಟೋ ಬಾರಿ ನಿನ್ನ ಮೇಲೆ ಇಟ್ಟ ಪ್ರೀತಿಯ ವಿಷಯ ನಿನಗೆ ಹೇಳಬೇಕೆಂದು ಬರುವಾಗ ಒಂದಲ್ಲ ಒಂದು ಅಪಶಕನ ಅಡ್ಡ ಬರ್ತಿದ್ದು. ನೋಡಿ, ಇನ್ನು ಮುಂದೆ ನನ್ನ ಮೇಲೆ ಇಟ್ಟ ಪ್ರೀತಿಗೆ ನೀವು ತಿಲಾಂಜಲಿ ನೀಡುವುದೇ ಉತ್ತಮ ಅನ್ಸುತ್ತೆ. ಗಂಗಾ, ನಿನ್ನ ಮೇಲಿನ ಪ್ರೀತಿ ವ್ಯಾಮೋಹವನ್ನು ನಾನು ಮರೆಯಬೇಕಾದರೆ ನೀನು ಒಮ್ಮೆ ಆದರೂ ನಿನ್ನ ಪ್ರೀತಿ ಎಂಬ ಸುಗಂಧದ ಪರಿಮಳವನ್ನು ನನ್ನ ಮೈಕಾಂತಿ ಮೇಲೆ ಸೂಸಿದರೆ ಮಾತ್ರ. ಸುಗಂಧದ ಪರಿಮಳವನ್ನು ಸೂಸದೇ ಇದ್ದರೆ ಇದ್ದೇ ಇದೆಯಲ್ಲ, ಒತ್ತಾದಿಂದ ಹೊತ್ತುಕೊಂಡು ಹೋಗಿ ಪರಿಮಳದ ಸುವಾಸನೆ ಸವಿಯುವುದೇ. ನನ್ನನ್ನು ಮುಟ್ಟುವ ಎದೆಗಾರಿಕೆ ನಿಮ್ಮಲ್ಲಿದೆಯಾ? ಎದೆಗಾರಿಕೆ? ಗಂಗಾ, ಯೌವನ ತುಂಬಿಕೊಂಡ ಶೃಂಗಾರ ಲೋಕದ ರಂಬೆ ಕಾಮಾನನ ಕಣ್ಣುಗಳ ಮುಂದೆ ನಿಂತಾಗ ಬರೆ ಮುಟ್ಟುವುದಲ್ಲ, ಹೊತ್ತುಕೊಂಡು ಹೋಗಿ ಚಪಲ ತೀರಿಸಿಕೊಳ್ಳುವುದು. ಆದ್ರೂ ಕೂಡ ನೀವು ಅಂದುಕೊಂಡಂತೆ ನಿಮ್ಮ ಆಸೆ ಈಡೇರಿಸಿಕೊಂಡು ಬಿಟ್ರಿ. ನೀವು ಆಸೆ? ಗಂಗಾ, ನನ್ನ ಆಸೆ ಪೂರ್ತಿಗೊಳ್ಳಬೇಕಾದರೆ ಒಂದೇ ಒಂದು ರಾತ್ರಿ ನನ್ನ ಮಂಚಕ್ಕೆ ರತಿಯಾಗಿ ಬಂದು ಸುಖ ನೀಡು. ನೀವು ಕೇಳಿದಾಗ ಬಂದ ದಿನವಿಡೀ ನಿಮಗೆ ರತಿಯ ಸುಖಾನು ಕೊಡುವೆ, ಆದರೆ ನಾನು ಕೇಳಿದಾಗ ಕೈ ತುಂಬ ಹಣ ಕೊಡ್ತೀರ. ಹಣ? ಗಂಗಾ, ಸಂಪತ್ತು ಲಕ್ಷ್ಮಿ ನಮ್ಮ ಅರಮನೆಯಲ್ಲಿ ಕಾಲು ಮುರಿದುಕೊಂಡು ಬಿದ್ದಿರುವಾಗ ನೀನು ಹಣದ ಬಗ್ಗೆ ಚಿಂತೆ ಮಾಡಬೇಡ. ಸಂತೋಷದಿಂದ ಈ ನನ್ನ ಅರಮನೆ ಗೂಡಿಸಿರುವ ಅರಿಗಿಣಿ ತೀರಿದ ನಂತರ ತಿಪ್ಪೆ ಎಸೆಯಬಾರದು ನನ್ನನ್ನು. ಕೊಟ್ಟ ಭಾಷೆಗೆ ತಪ್ಪಿ ನಡೆದರೆ ನಮ್ಮ ವಂಶಕ್ಕೆ ಅಪಮಾನ. ಮಾನ ಅಪಮಾನದ ಪ್ರಶ್ನೆ ಅಲ್ಲ, ಇದು ನನ್ನ ಬದುಕಿನ ಪ್ರಶ್ನೆ. ಇದು ಗಂಗಾ, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎನ್ನುವ ಬಸವಣ್ಣನವರ ವಚನ ಪಾಲಿಸಿದವನು ನಾನು. ಕಮಾನ್ ಡಾರ್ಲಿಂಗ್, ಕಮಾನ್.
ಹಾ ನಾನಿನ್ನು ಹೋಗಿ ಬರ್ಲಿ. ಬಾಯ್ ಗಂಗಾ ಹೋಗಿ. ಹೊನ್ನು ಹೆಣ್ಣು ಮಣ್ಣು ಈ ಮೂರು ಮಾಯದ ವಸ್ತುಗಳನ್ನು ರಕ್ಷಿಸಿಕೊಳ್ಳಬೇಕಾದರೆ ಆ ಬ್ರಹ್ಮ ಗೀಚಿದ ಹಣೆಯಲ್ಲಿ ರೇಖೆಗಳೇ ಒಲಿದರೆ ಮಾತ್ರ ಸಾಧ್ಯ. ಇಲ್ಲವಾದರೆ ಈ ಮೂರು ವಸ್ತುಗಳನ್ನು ಒಲಿಸಿಕೊಳ್ಳಲು ಹೋಗಿ ಮಣ್ಣು ಮುಕ್ಕಿದವರು ಇದ್ದಾರೆ. ಆದರೆ ಈ ಶರತ್ ದೇಸಾಯಿ ಹುಟ್ಟುತ್ತಲೇ ಈ ಮೂರು ರೇಖೆಗಳನ್ನು ಪಡೆದುಕೊಂಡು ಬಂದ ತ್ರಿವಿಕ್ರಮ ಗಂಗಾ ಈ ತ್ರಿವಿಕ್ರಮನಿಂದಲೇ ಪ್ರಾರಂಭವಾಗುವುದು. ಮಾನವ ಬಸವಂತನ ಮನೆಯ ಮೇಲೆ ನನ್ನ ಕಾರಸ್ಥಾನ ಅಧ್ಯಾಯದ ಕನಸುಗಳು. ಗಂಗಾ ಆ ಕನಸುಗಳು ಸಫಲವಾಗಬೇಕಾದರೆ ನೀನು ನನ್ನ ಪ್ರೀತಿಗೆ ಸಿಕ್ಕು ಬಿದ್ದ ಅಸ್ತ್ರ. ಆ ಅಸ್ತ್ರದಿಂದಲೇ ಆ ಬಡವ ಬಸವಂತನ ಮನೆ ಸರ್ವನಾಶ ಮಾಡಿದಾಗಲೇ ಈ ನನ್ನ ಕಳನಾಯಕನ ಪಾತ್ರಕ್ಕೆ ಒಂದು ಜೀವಗಳೇ ಬರುವುದಾ? महाभारत का खलनायक रावण है, रामायण का खलनायक दुर्योधन है, ये अम्बलूर नाटक में खलनायक ये शरद है.